ಎಲ್ರಿಗೂ ನಮಸ್ಕಾರ. ಮೈಕ್ರೋಗ್ರೀನ್ ಕೃಷಿಗೆ ಎಲ್ಲರಿಗೂ ಸ್ವಾಗತ. ಮೈಕ್ರೋಗ್ರೀನ್ನ ನಾವು ಮನೆಯಲ್ಲೇ ಸಿಂಪಲ್ಲಾಗಿ 2-3 ವಿಧಾನದಲ್ಲಿ ಯಾವ ರೀತಿಯಾಗಿ ನಾವು ಬೆಳೆಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಮೈಕ್ರೋಗ್ರೀನ್ನ ಏನಕ್ಕೆ ಒಂದು ಸೂಪರ್ ಫುಡ್ ಅಂತ ಕರೀತಾರೆ, ಮೈಕ್ರೋಗ್ರೀನ್ ಅಂದರೆ ಏನು, ಹಾಗೆ ಮೈಕ್ರೋಗ್ರೀನ್ನ ನಾವು ಉಪಯೋಗಿಸೋದ್ರಿಂದ ಆಗುವಂಥ ಲಾಭಗಳೇನು, ಇನ್ನು ಯಾವೆಲ್ಲ ತರಕಾರಿಗಳನ್ನು ನಾವು ಬೆಳೆಸ್ಬೋದು, ಇನ್ನು ಮನೇಲಿ ನಾವು ಮೈಕ್ರೋಗ್ರೀನ್ನ ಬೆಳೆಯೋದ್ರ ಜೊತೆಗೆ ಆಗುವಂತಹ ಲಾಭಗಳೇನು ಅನ್ನೋದನ್ನು ಎಲ್ಲವನ್ನು ಕೂಡ ಹೇಳೋಣ. ಅದ್ರ ಮೊದಲು ಫಸ್ಟು ಮೈಕ್ರೋಗ್ರೀನ್ ಅಂದರೆ ಏನು, ಮೈಕ್ರೋಗ್ರೀನ್ನ ಯಾಕೆ ಸೂಪರ್ ಫುಡ್ ಅಂತಾರೆ ಅಂತ ನೋಡೋಣ ಬನ್ನಿ. ಮೈಕ್ರೋ ಅಂದರೆ ಚಿಕ್ಕದು ಅಂತ ಅರ್ಥ, ಗ್ರೀನ್ ಅಂದರೆ ಹಸಿರು ಅಂತ. ಬೀಜ ಒಡೆದು ಬರುವಂತಹ ಮೊದಲ 2 ಎಲೆಗಳನ್ನು ನಾವು ಮೈಕ್ರೋಗ್ರೀನ್ ಅಂತ ಕರಿತೀವಿ. ಈ ಮೈಕ್ರೋಗ್ರೀನು ನಾವು ಬೀಜವನ್ನು ಬಿತ್ತಿ ಸುಮಾರು 7ರಿಂದ 21 ದಿನಗಳ ಒಳಗಡೆ 2 ಎಲೆಗಳು ಬರುತ್ತೆ. ಇದನ್ನು ನಾವು ಕೊಯ್ಲು ಮಾಡೋಕ್ಕೆ ರೆಡಿ ಆಗುತ್ತೆ. ಇದನ್ನು ಮೈಕ್ರೋಗ್ರೀನ್ನ ನಾವು ಸೂಪರ್ ಫುಡ್ ಅಂತ ಕೂಡ ಕರಿತೀವಿ. ಯಾಕೆ ಗೊತ್ತಾ, ಕಡಿಮೆ ಜಾಗದಲ್ಲಿ, ಕಡಿಮೆ ಖರ್ಚಲ್ಲಿ, ಕಡಿಮೆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಬಳಸದಲೇ ಗಾಳಿ, ಬೆಳಕು, ನೀರಲ್ಲಿ ನೈಸರ್ಗಿಕವಾಗಿ ಬೀಜದಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯದಿಂದ ಬೆಳೆಯುವಂತಹ ಈ ಗಿಡ ಹೆಚ್ಚು ನ್ಯೂಟ್ರಿಷನ್ನ ಹೊಂದಿರುತ್ತೆ. ಹಾಗಾಗಿ ಇದನ್ನು ಸೂಪರ್ ಫುಡ್ ಅಂತ ಕರಿತೀವಿ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮೈಕ್ರೋಗ್ರೀನಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ತುಂಬಾ ಇದೆ ಅಂತ ಗೊತ್ತಾಗಿದೆ. ಈಚೆಗೆ ಸಾಕಷ್ಟು ಸಂಶೋಧನಾ ಕೇಂದ್ರಗಳಲ್ಲಿ ಸಂಶೋಧನೆ ನಡೆದು 2012ರಲ್ಲಿ ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯ ಹಾಗೆ USDA ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಜಂಟಿಯಾಗಿ ಸಂಶೋಧನೆ ಮಾಡಿ ಇದು ಒಂದು ಸೂಪರ್ ಫುಡ್ ಅಂತ ಕೂಡ ಕನ್ಸಿಡರ್ ಮಾಡಿದರೆ, ಇದರಲ್ಲಿ ನಾವು ಸಾಮಾನ್ಯವಾಗಿ ಬೆಳೆದಂತಹ ಸೊಪ್ಪು ತರಕಾರಿ ತಿನ್ನೋದಕ್ಕಿಂತ 4ರಿಂದ 40 ಪಟ್ಟು ಹೆಚ್ಚು ಪೌಷ್ಟಿಕಾಂಶ ಹೊಂದಿರುತ್ತೆ ಈ ಮೈಕ್ರೋಗ್ರೀನಲ್ಲಿ. ಹಾಗಾಗಿ ಈ ಮೈಕ್ರೋಗ್ರೀನ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ ಇತ್ತೀಚಿನ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಹಾಗಾಗಿ ಇತ್ತೀಚೆಗೆ ತುಂಬಾ ಮೈಕ್ರೋಗ್ರೀನ್ಗೆ ತುಂಬ ಬೇಡಿಕೆ ಇದೆ. ಇನ್ನು ನಾನು ಮೈಕ್ರೋಗ್ರೀನ್ನ ಸುಮಾರು 5 ವರ್ಷಗಳಿಂದ ಬೆಳೀತಾ ಇದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾನು ಬೆಳ್ಕೊತಾ ಇದ್ದೆ. ಇನ್ನು ನಾನು 2024ರಲ್ಲೇ ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಕೆಲವೊಂದು ಕಾರಣಗಳಿಂದ ವಿಡಿಯೋನ ತೆಗೆದುಬಿಟ್ಟೆ. ಇನ್ನು ನಾನು ಮೈಕ್ರೋಗ್ರೀನ್ನ ಬೆಳೆಯೋದು ಯಾವುದೆಲ್ಲ ಬೆಳಿಬೋದು ಅಂದರೆ ಎಲ್ಲ ನಾವು ಬಳಸುವಂತಹ ಸೊಪ್ಪು ತರಕಾರಿಗಳು ಪ್ರತಿಯೊಂದನ್ನು ಕೂಡ ನಾವು ಮೈಕ್ರೋಗ್ರೀನ್ನ ಬೆಳಿಬೋದು. ಅದರಲ್ಲಿ ಮೂಲಂಗಿ, ಸೂರ್ಯಕಾಂತಿ, ಬಟಾಣಿ, ಕೋಸು, ಕ್ಯಾಬೇಜು, ಕೊತ್ತಂಬರಿ, ಸಾಸಿವೆ, ಪಾಲಕ್ಕು, ಮೆಂತೆ, ಮೆಕ್ಕೆಜೋಳ ಇವೆಲ್ಲವನ್ನು ಕೂಡ ನಾವು ಬಳಸುವಂಥ ಎಲ್ಲ ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು, ಸಾಸಿವೆ, ಕೊತ್ತಂಬರಿ ಪ್ರತಿಯೊಂದನ್ನು ಕೂಡ ನಾವು ಮೈಕ್ರೋಗ್ರೀನ್ನ ಬೆಳಿಬೋದು. ಹಾಗೆ ಈರುಳ್ಳಿ ಕೂಡ ನಾವು ಮೈಕ್ರೋಗ್ರೀನ್ನಲ್ಲಿ ಬೆಳಿಬೋದು ಆ ಬೀಜಗಳನ್ನ ಹಾಕಿ. ಇನ್ನು ನಾವು ಮೂಲಂಗಿ ಮತ್ತು ಸಾಸಿವೆಯಲ್ಲಿ ವಿಟಮಿನ್ C ಇರುತ್ತೆ. ಹಾಗೆ ಕೋಸು ಬ್ರೋಕ್ಲಿಯಲ್ಲಿ ವಿಟಮಿನ್ K ಇರುತ್ತೆ. ಇನ್ನು ಸೂರ್ಯಕಾಂತಿಯಲ್ಲಿ ವಿಟಮಿನ್ E ಇರೋದರಿಂದ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಚರ್ಮದ ರಕ್ಷಣೆಗೆ ತುಂಬಾ ಒಳ್ಳೆಯದು. ಇನ್ನು ನಾವು ಹೂಕೋಸು ಬ್ರೋಕ್ಲಿ ತಿನ್ನೋದ್ರಿಂದ ಕೆಂಪು ರಕ್ತ ಕಣಗಳು ಹಾಗೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ನಾವು ಸಾಸಿವೆ ಮತ್ತು ಮೂಲಂಗಿಯನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಹಾಗೆ ಬೀಟ್ರೋಟು, ಕ್ಯಾರೆಟು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಬಟಾಣಿ ಕೂಡ ತುಂಬಾ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೂ ಕೂಡ. ಹಾಗೆ ಇನ್ನು ಮೂಳೆಗಳ ಆರೋಗ್ಯಕ್ಕೆ ಕ್ಯಾಲ್ಶಿಯಮ್ಗೋಸ್ಕರ ಸಾಸಿವೆ, ರಾಗಿ ತುಂಬಾ ಒಳ್ಳೆಯದು. ಅದರಲ್ಲೂ ಕೂಡ ಕಬ್ಬಿಣಾಂಶ ಜಾಸ್ತಿ ಇರೋವಂಥದ್ದು ಅಂದರೆ ಪಾಲಕ್ಕು ಮತ್ತು ಅಲಸಂದೆ ಕಾಳು. ಹಾಗೆ ಮೆಗ್ನೀಷಿಯಮ್ ಜಾಸ್ತಿ ಇರೋವಂಥದ್ದು ಅಂದರೆ ಸ್ನಾಯುಗಳ ಕಾರ್ಯ ಚೆನ್ನಾಗಿರೋಕ್ಕೆ, ಶಕ್ತಿ ಬರೋಕ್ಕೆ ಹೆಸರು ಕಾಳು ತುಂಬಾ ಒಳ್ಳೆಯದು. ಇನ್ನು ಪೊಟ್ಯಾಷಿಯಮ್ಮು, ರಕ್ತದೊತ್ತಡ ನಿಯಂತ್ರಣಕ್ಕೆ ಬಂದರೆ ಬಟಾಣಿ, ಸೂರ್ಯಕಾಂತಿ ತುಂಬಾ ಒಳ್ಳೆಯದು. ಸೂರ್ಯನ ಬೆಳಕಿನಲ್ಲಿ ಬೆಳೆಯೋದ್ರಿಂದ ವಿಟಮಿನ್ಗಳು, ಖನಿಜಾಂಶ ಯಥೇಚ್ಛವಾಗಿ ಇರೋದರಿಂದ ಮೊಳಕೆ ಕಾಳಿಗಿಂತ ತುಂಬಾ ಒಳ್ಳೆಯದು. ಇನ್ನು ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿರೋದಂದರೆ BP ಶುಗರ್ ಇರೋರು ತಿನ್ಬೋದಾ ಅಂತ ಹೇಳಿ. ಖಂಡಿತವಾಗ್ಲೂ BP ಶುಗರ್ ಇರೋರು ಪ್ರತಿಯೊಬ್ಬರು ಕೂಡ ನಾವು ಮೈಕ್ರೋಗ್ರೀನ್ನ ಬಳಸ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಆರೋಗ್ಯಕರ ಪ್ರಯೋಜನಗಳೇನು ಅಂತ ನೋಡೋದಾದರೆ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ, ರಕ್ತ ಪರಿಚಲನೆಗೆ ಸುಧಾರಿಸುತ್ತೆ, ಜೊತೆಗೆ ಅಧಿಕ ರಕ್ತದೊತ್ತಡ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಕ್ಯಾನ್ಸರ್ ವಿರೋಧಕವಾಗಿ ಕೂಡ ಇದು ಕೆಲಸ ಮಾಡುತ್ತೆ. ಇನ್ನು ಬ್ರೋಕ್ಲಿಯನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಕೋಶಗಳ ನಿಗ್ರಹಕ್ಕೆ ಕೂಡ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಗಳು ಮುಕ್ತ ರಾಡಿಕಲ್ಗಳ ಹಾನಿ ತಡೆಯುತ್ತೆ. ಇನ್ನು ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಇನ್ನು ದೀರ್ಘಕಾಲದಲ್ಲಿ ಬರುವಂತಹ ರೋಗಗಳಿಗೆ ಕೂಡ BP ಶುಗರ್ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು. ಇನ್ನು ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಕರುಳಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ ಅಂಥವ್ರಿಗೂ ಕೂಡ ಮೈಕ್ರೋಗ್ರೀನ್ನ ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು.
ಇನ್ನು ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ಕೂಡ ಇದು ಸ್ಥಿರ ಮಾಡುತ್ತೆ. ಇನ್ನು ಇನ್ಸುಲಿನ್ನ ಸಂವೇದನಾಶೀಲತೆಯನ್ನು ಕೂಡ ಸುಧಾರಿಸುತ್ತೆ. ಹಾಗೆ ಕಡಿಮೆ ಕ್ಯಾಲೋರಿ ಹಾಗೆ ಹೆಚ್ಚಿನ ಪೌಷ್ಟಿಕಾಂಶ ಇರೋದ್ರಿಂದ ಯಾರೆಲ್ಲ ಜಿಮ್ಮಿಗೆ ಹೋಗ್ತಾರೆ ಅಂಥವರಿಗೆ, ಬೆಳೆಯೋ ಮಕ್ಕಳಿಗೆ, ವಯಸ್ಸಾದವರಿಗೆ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇನ್ನು ಇದು ಹೊಟ್ಟೆ ತುಂಬಿದಂಗೆ ಅನುಭವ ಆಗೋದ್ರಿಂದ ನಾವು ಜಾಸ್ತಿ ಆಹಾರವನ್ನು ಸೇವಿಸೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರು ತುಂಬಾ ಇದನ್ನು ಬಳಸ್ಬೋದು. ಇನ್ನು ನಾವು ಮೈಕ್ರೋಗ್ರೀನ್ನ ಯಾವ ರೀತಿಯಾಗಿ ಬಳಸ್ಬೋದು ಅಂತ ಬಂದರೆ, ನಾವು ಸಲಾಡ್ ರೂಪದಲ್ಲಾಗಲಿ ಅಥವಾ ಸ್ಮೂತಿ ರೂಪದಲ್ಲಾಗಲಿ, ಇಲ್ಲ ಅಂತಂದರೆ ನಾವು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು. ಹಾಗೆ ದೋಸೆ, ಇಡ್ಲಿ, ಚಪಾತಿ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಬೋದು. ನಾವು ಕೊತ್ತಂಬರಿ ಸೊಪ್ಪನ್ನ ಎಲ್ಲೆಲ್ಲಿ ಮಿಕ್ಸ್ ಮಾಡ್ತೀವಿ ಅಲ್ಲೆಲ್ಲ ಕೂಡ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸಲಾಡ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಇದನ್ನು ಯಾರೆಲ್ಲ ಕಲಿಬೋದು ಅಂತ ಬಂದರೆ, ಪ್ರತಿಯೊಬ್ಬರು ಕೂಡ ಇದನ್ನು ಕಲಿಬೋದು. 5 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ಪ್ರತಿಯೊಬ್ಬರು ಕೂಡ 60-70 ವರ್ಷದ ತನಕ ಯಾರಿಗೆಲ್ಲ ಆಸಕ್ತಿ ಇರುತ್ತೆ ಅವರೆಲ್ಲರೂ ಕೂಡ ಇದನ್ನು ಕಲಿಬೋದು. ಒಂದು ಸಿಂಪಲ್ ಆದಂತಹ ವಿಧಾನದಲ್ಲಿ ಇದನ್ನು ಕಲಿಬೋದು. ಹಾಗೆ 5 ವರ್ಷದ ಮಕ್ಕಳಿಂದ ಹಿಡಿದು 15 ವರ್ಷದ ಮಕ್ಕಳು ಈ ಮೈಕ್ರೋಗ್ರೀನ್ನ ಕಲಿಯೋದ್ರಿಂದ ಮಕ್ಕಳಿಗೆ ಪರಿಸರದ ಮೇಲಿರುವಂತಹ ಪ್ರೀತಿ, ನಂಬಿಕೆ ಹಾಗೆ ತಾಳ್ಮೆ ಎಲ್ಲವೂ ಕೂಡ ಬರುತ್ತೆ. ಇನ್ನು ವಯಸ್ಸಾದವರು ಕಲಿಯೋದ್ರಿಂದ ಅವರಿಗೆ ಟೆನ್ಷನಿಂದ ಮುಕ್ತ ಆಗ್ತಾರೆ, ಲವಲವಿಕೆ ಆಗ್ತಾರೆ. ಹಾಗೆ ಅವರಿಗೆ ಹೆಚ್ಚಾಗಿ ಯೋಚನೆ ಮಾಡುವಂತಹದ್ದು ಕಡಿಮೆ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೈಕ್ರೋಗ್ರೀನ್ನ ಪ್ರತಿಯೊಬ್ಬರು ಕೂಡ ಕಲಿಬೋದು. ಯಾವುದೇ ರೀತಿಯಾದಂತಹ ಏಜಿನ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಕಲಿಬೋದು. ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಸಾಕು. ಹಾಗೆ ನಾನು ಇನ್ನು ಬೆಳೆಯೋಕ್ಕೆ ಯಾವ ರೀತಿಯಾಗಿ ಸಿಂಪಲ್ಲಾಗಿ 3 ವಿಧಾನದಲ್ಲಿ ಬೆಳಿಬೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಬೀಜಗಳ ಆಯ್ಕೆ ಹೇಗಿರಬೇಕು, ನಾವು ನೀರನ್ನ ಯಾವ ರೀತಿಯಾಗಿ ಸಿಂಪಡಿಸಬೇಕು, ಹಾಗೆ ಟ್ರೇನ ಯಾವ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕು, ಜೊತೆಗೆ ಬೆಳೆಯೋಕ್ಕೆ ಬೇಕಾದಂತಹ ಸೂರ್ಯನ ಕಿರಣಗಳು ಎಷ್ಟು ಬೇಕು, ನಮಗೆ ಬೆಳಕು ಅಂದರೆ ತಾಪಮಾನ ಎಷ್ಟಿರಬೇಕು, ಜೊತೆಗೆ ನಾವು ಯಾವಾಗ ನೀರು ಹಾಕಬೇಕಾಗುತ್ತೆ, ಹಾಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಕೀಟಗಳು ಬರಬಾರ್ದು ಅಂದರೆ ನಾವು ಏನು ರೀತಿಯಾಗಿ ಪ್ರಿಕಾಷನ್ ತೊಗೋಬೇಕು, ಬಂದರೆ ಅಕಸ್ಮಾತ್ ಏನು ಮಾಡಬೇಕು, ಸೊ ಅದನ್ನು ಕಟಾವು ಮಾಡಿ ಎಷ್ಟು ದಿನ ಸಂರಕ್ಷಣೆ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.